ನಮಸ್ಕಾರ, ವೆಲ್ಕಮ್ ಟು ವೇದಿಕಾ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಮೊಟ್ಟೆ ಯಾವ ಥರ ಮಾಡಬೇಕು, ಮಕ್ಕಳಿಗೆ ಸ್ನ್ಯಾಕ್ಸ್ ಅವ್ರು ಯಾವಾಗ ಅವ್ರಿಗೆ ಹೊಟ್ಟೆ ಹಸಿಯುತ್ತೆ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಅಥವಾ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಶುರು ಮಾಡೋಣ. ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಖಾರದ ಪುಡಿ, ಒಂದು ಮೊಟ್ಟೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಮೊಟ್ಟೆ ಹೊಡಿತಿದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಆ್ಯಂಡ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇವಾಗ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಅದು ಆ್ಯಸಿಡಿಟಿ ಹಾಗೂ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅದಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಓಕೆ, ನಾನು ಇವಾಗ ಗ್ಯಾಸ್ ಹಚ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಕಾಯಿದ್ರೆ ಸಾಕು. ಆಮ್ಲೆಟ್ ಹಾಕ್ಬೋದು. ಇಲ್ಲಿ ಹೆಂಚು ಕಾಯ್ದಿದೆ. ಇವಾಗ ಮೊಟ್ಟೆ ಹಾಕೊಳ್ಳೋಣ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಇದನ್ನ ಚೆನ್ನಾಗಿ ಕಾಯೋಕೆ ಬಿಡೋಣ. ಇವಾಗ ಬೆಂದಿದೆ, ಅದನ್ನ ಎತ್ತೋಣ. ಇವಾಗ ಬೆಂದಿದೆ, ಎತ್ತಾಕೋಣ. ಓಕೆ, ಇವಾಗ ರುಚಿ ಮಾಡೋಂಥ ಸಮಯ. ತುಂಬ ಚೆನ್ನಾಗಿದೆ. ಮೀನ್ಸ್ ನಾಟಿ ಮೊಟ್ಟೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಏನಾದರೂ ಹೊಟ್ಟೆ ಹಸಿದಾಗ ಅವ್ರು ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಇದು ಸಿಂಪಲ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ, ಬಾಯ್.